ಕಾರ್ಯಕ್ರಮದ ಪ್ರಾರಂಭದಲ್ಲಿ ಏನೋ ಹೇಳ್ತಿದ್ರಿ, ಹೆಣ್ಣೇನಾದ್ರೂ ಭರಣಿ ನಕ್ಷತ್ರದವಳಾದ್ರೆ ಧರಣಿಯನ್ನೇ ಆಳ್ತಾಳೆ ಅನ್ನೋದು ಜನಜನಿತ ಮಾತು. ಇನ್ಮುಂದೆ ಅವ್ರಿಗೆ ಭಲೆ ಅದೃಷ್ಟವೋ ಅದೃಷ್ಟ ಅಂತ ಕೂಡ ಹೇಳ್ತಿದ್ರಿ. ಏನದು ಗುರುಜಿ ಅದೃಷ್ಟ? ನೋಡಿ, ಸಾಧಾರಣವಾಗಿ ಇವತ್ತಿನ ದಿವಸ ಭರಣಿ ನಕ್ಷತ್ರ ಅಂತ ಹೇಳಿದೆ, ಶುಕ್ರನ ಅನುಗ್ರಹ ಹೆಚ್ಚು ಅಂತ ಹೇಳಿದೆ. ಎಷ್ಟೋ ಜನ ಮೇಷರಾಶಿಯಲ್ಲಿರ್ತಕ್ಕಂಥವರು ಎಷ್ಟು ಜನ ಧರಣಿ ಆಳ್ತಾರೆ ಅಂದರೆ, ಆ ವಿಶೇಷವಾಗಿರ್ತಕ್ಕಂಥ ರಾಶಿ ಫಲ ಅಶ್ವಿನಿ ಭರಣಿ, ಎರಡನೇ ನಕ್ಷತ್ರ, ದ್ವಿತೀಯಾಧಿಪತಿ ಚಂದ್ರ. ನಿಮ್ಮಲ್ಲಿ ಏನು ಅಂದರೆ ಒಂದು ಕಳ್ಕೊಳ್ಳೋದು ವಿಶೇಷ. ಅದಕ್ಕೆ ಯಾರಾದರೂ ವಯಸ್ಸಾದ ತಾಯಿಂದರು, ಯಾರಾದರೂ ವಯಸ್ಸಾದ ತಂದೆಂದರು ಸತ್ತು ಹೋಗ್ತಾರೆ. ಆದ್ರಿಂದ ನಿಮ್ಮ ನಕ್ಷತ್ರದ ತಾಯಿ ತಂದೆನೋ ಯಾರಾದರೂ ಹೋಗ್ತಾರೆ. ಇಲ್ಲ ಯಜಮಾನ್ರು ವಯಸ್ಸಾದವ್ರು ಕಟ್ಕೊಂಡಿರ್ತೀರಿ, ನೀವೇ ಭರಣಿ ನಕ್ಷತ್ರದವರು ಅಂದರೆ ಅವರೇ ನೆಗೆದು ಬಿದ್ದು ಹೋಗಿರ್ತಾರೆ. ಇಲ್ಲ ಭರಣಿ ನಕ್ಷತ್ರ ಗಂಡಸಾಗಿದ್ರೆ ಹೆಂಡತಿನೋ ಮಕ್ಕಳೋ ಯಾರಾದರೂ ಸಾಯ್ತಾರೆ. ಇದಕ್ಕೆ ಸತ್ಯ ಸತ್ಯ ಸತ್ಯ. ಒಂದು ಕಳ್ಕೊಂಡು ಒಂದು ಲಾಭ. ಹೆಂಗೆ ಅಂದರೆ, ಇವ್ರು ಸತ್ತ ಮೇಲೆ ಆಸ್ತಿ ಬರುತ್ತೆ. ನಿಮ್ಮ ಅಜ್ಜಿ ಸತ್ತೋಗಿರ್ತಾಳೆ, ಆಸ್ತಿ ಅಲ್ಲಿಂದ ಬರುತ್ತೆ, ಗಲಾಟೆ ಶುರು ಆಗುತ್ತೆ, ಎಲ್ರಿಗೂ ಹಂಚ್ಬೇಕಪ್ಪ ಅಂತ ಆಸ್ತಿ. ಅಂದರೆ ಒಂದು ಕಳ್ಕೊಂಡು ಒಂದು ಕೊಡ್ತಕ್ಕಂಥ ಭರಣಿ ನಕ್ಷತ್ರಕ್ಕೆ ಅದೃಷ್ಟ ಶುಕ್ರ. ಶುಕ್ರ ಯಾವತ್ತು ಕೇತು ನೋಡ್ತಾನೋ, ಯಾವತ್ತು ಲಾಭದಲ್ಲಿ ಶುಕ್ರನ ಜೊತೆ ಕೇತು ಇರ್ತಾನೋ, ಯಾವತ್ತು ಶುಕ್ರ ಶನಿಯನ್ ದರ್ಶನ ಮಾಡ್ತಾನೋ, ಗುರು ಬಲ ಚೆನ್ನಾಗಿರುತ್ತೆ, ದೈತ್ಯಾನುಗ್ರಹ ಚೆನ್ನಾಗಿರುತ್ತೆ, ದುರಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು ಅಲ್ಪಾಯುಸ್ಸಲ್ಲಿ ಯಾವತ್ತು ಸಾಯ್ತಕ್ಕಂಥ ಅವಕಾಶವನ್ನ ಏನು ಮಾಡ್ಕೊಂಡಿರ್ತೀರಾ, ಯಾವತ್ತು ರಾತ್ರಿ ಅರ್ಧರಾತ್ರಿಯಲ್ಲಿ ಬಂದಿರೋ ಛತ್ರಿ ದುಡ್ಡು ಬಂದ್ರೆ ಏನ್ ಮಾಡ್ತೀರಾ, ಛತ್ರಿ ಹಿಡಿದು ಬಿಡ್ತೀರಾ. ಐಶ್ವರ್ಯ ಬರಬಾರ್ದು. ಅದಕ್ಕೆ ನಿಮ್ಮಲ್ಲಿ ದುಡ್ಡು ಕಾಸು ಈಗ ಎಂಟ್ರಿ ಆಗ್ಬಿಡೋದು ಶುರು ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗತ್ತೆ. ಕಾಲನ್ನ ಇವತ್ತು ಸೃಷ್ಟಿಯನ್ನಲ್ಲ, ಕಾಲುಗಳನ್ನು ಹೇಗೆ ಇಟ್ಕೊಂಡಿದ್ದ ಮಹಾವಿಷ್ಣು ಆ ಗೋಪುರಗಳಲ್ಲಿ ದೀಪ ಹಚ್ಚಿದಾಗ ಇವತ್ತಿಂದನೇ ಪ್ರವೇಶ. ನಿಮ್ಗೆಲ್ಲ ಒಳ್ಳೆಯ ಟೈಮ್ ಶುರು ಆಗುತ್ತೆ. ಶುಕ್ರನ ಮೇಲೆ ಶನಿ ನೋಡ್ತಾನೆ, ಶಾಶ್ವತ ಧನ ಪ್ರಾಪ್ತಿಯನ್ನ ಭರಣಿ ನಕ್ಷತ್ರ ಕೊಡೋಕೆ ಶುರು ಮಾಡ್ತಾನೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, 1:2 ಅಂದ್ರೆ ನೀವು ಏನ್ ಮಾಡಬೇಕು, ಆ 2 ಭಾಗನ, ಒಂದು ಭಾಗನ ನಿಮಗಿಟ್ಕೊಳ್ಳಿ, ಇನ್ನೊಂದು ಭಾಗನ ಭಗವಂತನಿಗೆ ಮೀಸಲಾಗಿಡ್ಬೇಕು. ಇವತ್ತು ಅದಕ್ಕೆ ವಿಶೇಷ ಶ್ರೀಮನ್ನಾರಾಯಣನಿಗೆ ರಥೋತ್ಸವ ಅಂದೆ. ಎಲ್ಲ ಕಡೆ ನಾಗರ ಹುಣ್ಣಿಮೆ, ನಾಗರ ಹಬ್ಬಗಳು ಆಚರಿಸ್ತಾ ಬರ್ತಿದ್ವಿ. ಈ ಹುಣ್ಣಿಮೆ ದಿವಸ ಹೇಗೆ ಪ್ರಜ್ವಲಿಸುತ್ತೋ, ಆ ಹುಣ್ಣಿಮೆ ದಿವಸ ಹಾವುಗಳೆರಡು ಸೇರುತ್ತವೆ. ಹಾಗೆ ವಿಶೇಷವಾಗಿ ಹಾವುಗಳು ಸೇರೋ ಸಮಯ, ನಿಧಿ ನಿಕ್ಷೇಪಗಳು ಎದ್ದು ಬರೋ ಸಮಯ, ಲಕ್ಷ್ಮೀ ಕಟಾಕ್ಷ ಊರ್ಗಾಗೋ ಸಮಯ. ನೀವೇನ್ ಮಾಡ್ಬೇಕು, ಲಕ್ಷ್ಮೀನ ಸ್ವಾಗತಿಸ್ಕೋಬೇಕು, ಕರಿಬೇಕು. ಭಗವಂತ ಆ ನಿಧಿ ಪ್ರಯೋಗ ಅಂದ್ರೇನು, ಕೆಳಗಿಂದ ಭೂಮಿಲಿ ಹಾಕಿರೋ ದುಡ್ಡು, ಯಾರೋ ಮಹಾರಾಜರು ಇಟ್ಟಿರೋದು, ನಮ್ಮ ತಾತ ಇಟ್ಟಿರೋದು ಬರಬೇಕು ಅಂತಲ್ಲ. ನಿಧಿ ಅಂದ್ರೆ ಲಕ್ಷ್ಮಿನ ನಿಮ್ಮ ಊರಿಗೆ ಸಾಗಿಸ್ಕೊಳ್ಳಿ. ಆ ಲಕ್ಷ್ಮಿನ ಸ್ವಾಗತಿಸೋದು ನಾಗಲಕ್ಷ್ಮೀ ನಮಃ. ಯಾಕೆ ಅಂದ್ರೆ ನಿಮ್ಮೂರು ಬರಗಾಲ ಇದ್ದ ಹಾಗಿರುತ್ತೆ, ಬೆಳೆ ಸರಿಯಾಗಿ ಬರ್ತಾ ಇರಲ್ಲ, ಮಳೆ ಸರಿಯಾಗಿ ಬರ್ತಾ ಇರಲ್ಲ, ರೋಗ ರುಜಿನಗಳೇ ಜಾಸ್ತಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇಲ್ಲ. ಅದೇ ಹೊಲ, ಅದೇ ತರಕಾರಿ, ಅದೇ ಚೊಪ್ಲಿಗಳು, ಅದೇ ಮನೆ, ಅದೇ ಕೊಠಡಿ, ಅದೇ ಹೆಂಡ್ತಿನೇ, ಚೇಂಜ್ ಮಾಡೋಕ್ಕಾಗಲ್ಲ ಬಿಡಿ. ಆದರೆ ಆ ಮಕ್ಕಳಿಗೆ ಕೂಡ ಅಭಿವೃದ್ಧಿ ಇಲ್ಲದೆ ಇದ್ರೆ ಅವರು ಅಟ್ಲೀಸ್ಟ್ ಪಟ್ಟಣಕ್ಕೆ ಬಂದು ಅವರು ಒಳ್ಳೆಯ ಅಭಿವೃದ್ಧಿನ ಹೊಂದು ಆ ದುಡ್ಡನ್ನು ನಿಮ್ಮೂರು ಕಳಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಜನ ತಾಯಿ ತಂದೆಯಿಂದ ಇವತ್ತು ಹಳ್ಳಿಲಿ ಕಟ್ಟೆಯಲ್ಲಿ ಕೂತ್ಕೊಂಡು ನನ್ನ ಮಗ ಈಗ ಬರ್ತಾನೆ, ನನ್ನ ಮಗಳು ಈಗ ಬರ್ತಾಳೆ, ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗಿದ್ದಾರೆ ಅಂತ ಚೆನ್ನಾಗಿ ಆಗಿದ್ದಾರೆ. ಒಬ್ಬರು IAS ಆಫೀಸರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ. ಹಳ್ಳಿ ಕಡೆ ಬರೋದೇ ಇಲ್ಲ. ಅದೇನೋ ದುರಾಂಕಾರವೋ ಅಥವಾ ಹಳ್ಳಿ ಕಡೆ ಅಸೆಡ್ಡನೋ ಹುಟ್ಟು ಬೆಳೆದಿರೋದು ಅಲ್ಲೇ, ಅದೇ ಪುಟ್ಕೋಸಿ ಹಾಕೊಂಡು ಓಡಾಡಿದ್ದು ಅಲ್ವಾ. ಆದ್ರೆ ಇವಾಗ ಏನೋ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀನಿ, ದೊಡ್ಡ ದೊಡ್ಡ ಕೋಟ್ ಹಾಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಅಲ್ಲಿ ನೋಡಿದ ತಕ್ಷಣ ಹಳ್ಳಿನ ವಾತಾವರಣನೇ ಹೀಗೆ. ನೀನೇನೋ ಬೆಳ್ಳಗೆ ಹುಟ್ಟುಬಿಟ್ಟೆ ಹೋದೆ ಅಂತ ಅನ್ಕೊಂಡು ಪೊಸಿಷನ್ ನೋಡ್ಕೊಂಡ್ಬಿಟ್ಟು ಮೇಕಪ್ ಗೀಪ್ ಮಾಡ್ಕೊಂಡ್ಬಿಟ್ರೆ ಬೆಳಗಾಗ್ಬಿಡ್ತೀಯಾ, ಬೆಳಗಾಗಿರ್ತೀಯ. ಆದ್ರೆ ತಂದೆ ತಾಯಿ ಕಪ್ಪಗಿದ್ರು ಏನೇ ಆದ್ರೂ ನಿಮ್ಮ ಸ್ವಂತ ತಂದೆ ತಾಯಿ, ಅಣ್ಣ ತಂಗಿದಿರೋದು ಸ್ವಂತ. ಅದೇ ಪಾಪ ಪಟ ಪಟ ಚಡ್ಡಿಗಳು ಹಾಕೊಂಡು ಅಲ್ಲಿ ನಿಂತ್ಕೊಂಡಿರ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಊರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾಗಲಕ್ಷ್ಮಿನ ಸ್ವಾಗತಿಸ್ಕೊಳ್ಳಿ. ಇವತ್ತಿನ ದಿವಸ ಸಗಣಿ ನೀರನ್ನು ಹಾಕ್ತಕ್ಕಂಥ ವಿಚಾರ ಎಷ್ಟೆಷ್ಟು ಬೇಗ ಮಾಡಿ ಶುಚಿರ್ಭೂತ ಮಾಡ್ಕೊಂತಿರೋ 10ನೇ ದಿವಸ ಅಷ್ಟೊತ್ತಿಗೆ ಮಂಗಳವನ್ನು ಹಾಡಿ ಅವತ್ತು ಎಲ್ಲ ನಾಗದೋಷಗಳನ್ನ ಹೋಗ್ಲಾಡ್ಸಕ್ಕೆ ಹೋಮಗಳನ್ನ, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋಬೇಕು. ನಿಮ್ಮೆಲ್ಲ ಮಕ್ಕಳನ್ನ ಕರೀರಿ. ಹಳ್ಳಿಲಿರೋರು ದಯವಿಟ್ಟು ಅವ್ರು ಬರ್ತಾರೆ, ಊರಿನವ್ರು ಇವ್ರು ಬರ್ತಾರೆ ಅಂತ ಕಾಯ್ಬೇಡಿ. ನೀವುಗಳೆಲ್ಲ ಸೇರ್ಕೊಂಡು ನಿಮ್ಮ ಹಳ್ಳಿನ ಶುಚಿರ್ಭೂತ ಮಾಡಿಸ್ಕೊಳ್ಳಿ. ಶುಚಿರ್ಭೂತ ಅಂದ್ರೆ ಹಳ್ಳಿ ಗೂಡಿಸಿ ಸಾರಿಸಿ ಅಂತ ನಾನು ಹೇಳ್ತಾ ಇಲ್ಲ. ಹಳ್ಳಿನ ಎಷ್ಟು ಶುಚಿರ್ಭೂತ ಇಟ್ಕೊಂಡ್ರೆ ಬಾವಿಗೆ ಹಳ್ಳಿ ಕಟ್ಟೆಗಳು, ನೀರುಗಳ ಹತ್ರ, ಎಲ್ಲ ದೇವಾಲಯಗಳ ಸುತ್ತಲೂ ಎಲ್ಲ ಹಳ್ಳಿ ಕಟ್ಟೆ, ಬೇವಿನ ಮರ, ಯಾವ್ಯಾವ ಕಟ್ಟೆಗಳಿದೆಯೋ ಆ ಪಂಚಾಯತಿ ಕಟ್ಟೆ ಆಗಲಿ, ಊರಿನ ವಾತಾವರಣ ಆಗಲಿ, ಹೊರಗಡೆ ತೋರಣ ಕಟ್ಟಿರ್ತಕ್ಕಂಥದ್ದಾಗಲಿ, ಹೊರಭಾಗದಲ್ಲಿ ದ್ವಾರವಾಗಲಿ, ಎಲ್ಲೆಲ್ಲ ಹುತ್ತಗಳಿದೆಯೋ ಸುತ್ತಮುತ್ತಲಾಗಲಿ, ಕಲ್ಯಾಣಿ ಕಟ್ಟೆ ಇದೆಯೋ, ಹಳೇ ದೇವಸ್ಥಾನದ ಶಾಸನ ಇದೆಯೋ ಅದನ್ನೆಲ್ಲ ಶುದ್ಧಿಪಡಿಸಿ. ನಿಮ್ಮ ಹೊಲದ ಮಧ್ಯೆಯಲ್ಲಿ ಇರತಕ್ಕ ಶುದ್ಧಿಪಡಿಸ್ತಕ್ಕಂಥ ಅವಕಾಶ ಯಾವಾಗ ಆ ಪ್ರೋಕ್ಷಣಿನ ನೀರನ್ನ ಅಕಸ್ಮಾತ್ ಸತ್ತು ಹೋಗಿದ್ದ ಸಮಾಧಿಗಳಿದ್ರು ಅದ್ರ ಮೇಲೆ ಕೂಡ ಸೆಗಣಿ ನೀರು ಹಾಕಿ ಕ್ಲೀನಾಗಿ ಶುಚಿರ್ಭೂತ ಮಾಡಿಸಿ. ಯಾಕೆಂದ್ರೆ ಹಸುಗಳು ಸತ್ತಿದ್ರೆ ಹಿತ್ತುಗಳ ತೋಟದಲ್ಲೇ ಹೂಣಿರ್ತಿರೋ, ಮೇಕೆಗಳು ಕುರಿಗಳು ಸತ್ತೋಗಿದ್ರೆ ಅದನ್ನ ಹಿಂದೆ ಹೂಣಿರ್ತಿರೋ, ಅಥವಾ ಯಾರೋ ನಮ್ಮ ಮನೇಲಿ ನೆಂಟ್ರಿದ್ರು ಒಬ್ರು ಸತ್ತು ಹೋದ್ರು ಏನ್ ಮಾಡೋದು ಅಂತ ಅನಾಥೆ ಅಂತ ಅಲ್ಲೇನೋ ಹೂಣಿರ್ತಿರೋ, ಯಾವುದೋ ಭಿಕ್ಷದವನ್ ನಿಮ್ಮ ಊರಲ್ಲೇ ಓಡಾಡ್ತಿರ್ತಾನೆ, ಕೋಟ್ಯಾಧೀಶ್ವರ ಆಗಿರ್ತಾನೆ, ಅವತ್ತು ಭಿಕ್ಷದವನ್ ಆಗ್ಬಿಟ್ಟಿರ್ತಾನೆ, ಅವನು ಸತ್ತು ಹೋಗಿದ್ರೆ ಅದೆಲ್ಲಿ ಹೂಣಿರ್ತಿರೋ. ಇದೆಲ್ಲ ವಾತಾವರಣ ಕಲ್ಮಶವಾಗಿದ್ದು ಜೀವನ ದಾರಿದ್ರ
ಓಡಿಸೋ ಕಾಲ ಬಂದಿದೆ. ನಾಗರ ಪೂಜೆ, ನಾಗರ ಆರಾಧನೆ ಒಂದೊಂದು ಊರಿಗೂ ಆ ಲಕ್ಷಣಗಳು ಬರುತ್ತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ನೀವೆಲ್ಲ ಏನು ಮಾಡಬೇಕು, ದೇವರ ಮನೆಯಲ್ಲಿ ದೇವರ ದೀಪ ಹೇಗೆ ಉರಿಯುತ್ತೋ ದೇವಸ್ಥಾನಗಳಲ್ಲಿ ಮೇಲ್ಗಡೆ ಇರತಕ್ಕಂಥ ಲೈಟ್ಸ್ ಚೆನ್ನಾಗಿ ಉರಿಬೇಕು. ಸ್ಟ್ರೀಟ್ ಲೈಟ್ಸ್ ಎಲ್ಲ ಚೆನ್ನಾಗಿ ಉರಿಬೇಕು. ರಂಗೋಲಿಗಳು ಬೆಳಗ್ಗೆ ಹಾಕಿದ್ದು ಮತ್ತೆ ಮಾರನೇ ದಿವಸ ಬೇರೆ ಚೇಂಜ್ ಮಾಡಬೇಕು. ಇವತ್ತೊಂದು ರಂಗೋಲಿ ನಾನು ಹಾಕ್ತೀನಿ ಅಂತ ನಿಮ್ಮ ಮನೆಯವರು ಹೋಗಿದ್ರೆ ಇನ್ನೊಂದು ರಂಗೋಲಿ ಬೇರೆ ಮನೆಯವರು ಆವತ್ತಿನ ದಿವಸ ಬಂದು ನಾನು ದೇವಸ್ಥಾನ ಹತ್ರ ಇವತ್ತು ಹಾಕ್ತೀನಿ ಅಂತ ಪ್ರತಿದಿನ ನೀರು ಪ್ರೋಕ್ಷಣೆ ಮಾಡಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಒಂದೇ ಸಲ ಊರಿನವರೆಲ್ಲ ಸೇರಿ ಕ್ಲೀನ್ ಮಾಡಿಬಿಟ್ರೆ ಊರಿನ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಡೇಸಿಂದ ನಿಮ್ಮನೆ ಪಕ್ಕದಲ್ಲಿರೋ ಒಂದು ದೇವಸ್ಥಾನ ನಿಮ್ಮ ಸೇವೆನ ಮಾಡಿ ನಾಗರ ಆರಾಧನೆಯನ್ನ ಶುಚಿರ್ಭೂತ ಪಡಿಸ್ಕೊಂಡು ಆ ದೇವರುಗಳನ್ನ ಸ್ವಾಗತ ಮಾಡಿ. ನಾಗರ ಹಳೆಯ ವಂಶಸ್ಥರು ಏನು ಹುತ್ತವನ್ನು ಹೊಡೆದಾಕಿರ್ತೀರಾ, ಯಾರು ಪೂರ್ವಾರ್ಜಿತ ಋಣಕರ್ಮ ಅಂತ ಹಾವನ್ನ ಸಾಯಿಸಿರ್ತೀರಾ, ಯಾರು ಹಳೆಯ ರೋಗ ರುಜಿನಗಳು ಅಂತ ಹಾವುಗಳ ವಿಶೇಷವಾಗಿ ಬಂದಿರತಕ್ಕಂಥ ನಾಗದೋಷಗಳಿಂದ ನೀವು ಹುಟ್ಟು ಬೆಳೆದಿರೋದಕ್ಕಂಥ ವಾತಾವರಣ ಪಟ್ಟಣದಲ್ಲಿ ಅನುಭವಿಸ್ತಾ ಇರ್ತೀರಾ, ಎಲ್ಲರೂ ದಯವಿಟ್ಟು ನಿಮ್ಮ ಊರುಗಳಿಗೆ ಹೋಗಿ ದೇವರುಗಳನ್ನ ನಮಸ್ಕಾರ ಮಾಡ್ಕೊಳ್ಳಿ. 10 ದಿವಸದ ಕಾಲ ಇನ್ನೇನು ಜನ್ಮದಲ್ಲಿ ಸಿಗದೇ ಇರೋ ದಿವಸ ಇನ್ನೇನು ಹತ್ರ ಬಂದೇ ಬಿಟ್ಟಿದೆ. ಸಮೀಪ ಇರತಕ್ಕಂಥ ಈ ದಿನಗಳಲ್ಲಿ ಇವತ್ತು ಎಲ್ಲ ರಥೋತ್ಸವ, ಶ್ರೀನಿವಾಸನ ರಥೋತ್ಸವಗಳು, ವೆಂಕಟೇಶ್ವರನ ರಥೋತ್ಸವಗಳು ಊರುಗಳಲ್ಲಿ ಆಗ್ತಾ ಇದೆ. ಸುಭಿಕ್ಷವಾಗಿ ರಥ ಚೆನ್ನಾಗಿ ನಡೀಲಿ. ಎಲ್ಲರೂ ಊರಲ್ಲಿ ಸೇರಿ ಗ್ರಾಮ ದೇವತೆಗಳನ್ನ, ಇಷ್ಟ ದೇವತೆಗಳನ್ನ, ಕುಲದೇವತೆಗಳನ್ನ ಕಾಪಾಡ್ಕೊಳ್ಳಿ. ನಾಗರನ್ನ ಸ್ವಾಗತ ಮಾಡಿ ಅಂತ ಹೇಳ್ತಾ ನಾವು ಮಂಗಳ ಹಾಡೋ ಸಮಯ ಬಂದ್ಬಿಡ್ತು. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಒಂದು ಸುಸಮಯ ಸಮೀಪಿಸ್ತಾ ಇದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ನೀವು ಹೇಳ್ತಿದ್ರಿ ನಾಗದೇವತೆ ನಾಗಲಕ್ಷ್ಮಿಯಾಗಿ ನಮ್ಮ ಗ್ರಾಮಕ್ಕೆ, ನಗರಕ್ಕೆ ಬರ್ತಾಳೆ. ಹಾಗಾಗಿ ದಾರಿದ್ರ್ಯವನ್ನ ಓಡಿಸೋ ಇವಳಿಗೆ ನೀವು ಸಜ್ಜಾಗಿ ಶುಚಿ ಮಾಡಿ ನಿಮ್ಮ ಊರು ಕೇರಿಯನ್ನ ಅಂತ ಒಂದು ಓಗೊಟ್ಟಿದ್ದೀರಾ ಅಂತಾನೆ ಹೇಳ್ಬಹುದು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಕ್ಕಾಗಿ ಧನ್ಯವಾದಗಳು.